ಬಟ್ಟು ಬಹಳ ದಿನಗಳಿಂದ ಶೇರ್ ಸಿಂಗ್ ಶಾಂತವಾಗಿದ್ದಾನೆ. ಖಂಡಿತ ಯಾವುದೋ ದೊಡ್ಡ ಪ್ಲಾನಿಂಗ್ ಮಾಡ್ತಿರ್ಬೇಕು. ಯಾಕೆ ನಾವು ನಮ್ಮವರೇ ಯಾರನ್ನಾದ್ರೂ ಗೂಂಡ ಆಗಿಸಿ ಅವನ ತಂಡದಲ್ಲಿ ಶಾಮೀಲ್ಗೊಳಿಸಬಾರ್ದು? ಯಾಕೆಂದ್ರೆ ಅವನು ಪತೆದಾರ ಮಾಡಿ ಶೇರ್ ಸಿಂಗ್ ನ ಎಲ್ಲಾ ಪ್ಲಾನ್ ನಮ್ಗೆ ಹೇಳಿ. ಜಕಾಸ್. ಅರೆ, ನನಗಿಂತ ಒಳ್ಳೆ ಪತ್ತೆದಾರಿಕೆ ಯಾರು ಮಾಡಿಸಬಹುದು? ನಾನು ಅವನ ಒಂದೊಂದು ಪ್ಲಾನ್ ನ ಸುದ್ದಿ ಕೊಡ್ತಾ ಇರ್ತೀನಿ. ಅರೆ ಬಟ್ಟು ನಿಲ್ಲಿ. ಓಹೋ, ನಾನು ಹೇಳಿದ್ದು ನಮ್ಮ ಯಾರೋ ಜನರನ್ನು ಕಳಿಸೋ ಬಗ್ಗೆ. ನೀವು ಹೋಗ ಹಾಗಿಲ್ಲ. ವಿನಾಶದ ಇನ್ನೊಂದು ಹೆಸರು ಶೇರ್ ಸಿಂಗ್. ಮೊದಲ ಹೆಸರು ಯಾರದ್ದೋ? ಯಾರು ಹೇಳಿದ್ದು? ಯಾರು ಹೇಳಿದ್ದು? ಎಲ್ಲಿದ್ದೀರಾ ಬಾಸ್? ಎಲ್ಲೋದ್ರಿ ಬಾಸ್? ಬಾಸ್, ಬಾಸ್, ನಾವು ಬಂದ್ವಿ ಬಾಸ್. 50 ನಂತರ ಶೇರ್ ಸಿಂಗ್ ಯಾರಿಗೂ ಕಾಣಿಸೋದಿಲ್ಲ, ನಿಮಗೂ ಇಲ್ಲ. ಜನರ ಪಾಲಿಗೆ ಅವನು ಸತ್ತು ಹೋಗಿದ್ದಾನೆ. ಮತ್ತೆ ನಾನು ತೋರಿಸ್ತೀನಿ ನಿಮ್ಗೆ. ಅಣ್ಣ, ನೀನು ಯಾರು? ಐ ಆಮ್ ದ ರೈನ್ಬೋ ಮ್ಯಾನ್. ವಿಶ್ವದ ಮಟ್ಟಿಗೆ ಶೇರ್ ಸಿಂಗ್ ಸತ್ತೋಗಿದ್ದಾನೆ. ಈಗ ನಾನು ಇವನು ಶೇರ್ ಸಿಂಗ್ ನನ್ನು ಮುಗಿಸಿ ಬಿಟ್ಟು ಅವನು ಜಾಗ ತಗೊಂಡಿದ್ದಾನ? ಇದೇ ಅವಕಾಶ, ಇವನನ್ನು ಮುಗಿಸಿ ಬಿಡ್ತೇನೆ. ಅರೆ ಗೆಳೆಯರೇ, ಇವನು ನಮ್ಮ ಶೇರ್ ಸಿಂಗ್ ನನ್ನು ಮುಗಿಸಿ ಬಿಟ್ಟಿದ್ದಾನೆ. ಅವನ ಜಾಗ ತಗೊಂಡಿದ್ದಾನೆ. ಆದ್ರೆ ನಾನು ಈ ಬಗ್ಗೆ ಪ್ರತಿಕಾರ ಮಾಡ್ತೇನೆ. ನೀವು ಇವನನ್ನು ಬಿಡಬೇಡಿ. ಅಣ್ಣ, ಹೊಡೀರ ಅಣ್ಣ. ಮಾಡಬೇಡಿ. ಇದು ಚೆನ್ನಾಗಿದೆ. ರಸಗುಲ್ಲ ಬಹಳ ಟೇಸ್ಟ್ ಇದೆ. ಇದು ಚೆನ್ನಾಗಿದೆ. ಅಯ್ಯಯ್ಯ, ಇವನಿಗೆ ನಮ್ಮ ಹೊಡೆತ ಟೇಸ್ಟಿ ಆಗ್ತಿದೆ. ಹಾಗಾದ್ರೆ ಇನ್ನು ಟೇಸ್ಟ್ ಕೊಡಿ ಅವನಿಗೆ. ಇನ್ನು ಟೇಸ್ಟ್ ಕೊಡಿ ಇವನಿಗೆ. ಹೊಡೀರ ಅಣ್ಣ. ಬಿಡ್ಬೇಡಿ ಅಣ್ಣ. ಜಕಾಸ್, ಇವತ್ತಿಂದ ನಾನು ಈ ಗ್ಯಾಂಗ್ ನ ಬಾಸ್. ಯಾರಿಗಾದ್ರೂ ಇದೆಯಾ ಸಂದೇಹ? ಆದ್ರೆ ನೀನ್ ಯಾರ? ಇವತ್ತೇನು ಹೊಸ ಹೊಸ ಜನ ಬಂದು ನಮ್ ಬಾಸ್ ಆಗ್ತಿದ್ದಾರೆ? ಅರೆ ಸುಮ್ನಿರು, ನನ್ನಲ್ಲಿ ಕೇಳ್ತೀಯ ನೀನ್ ಯಾರು ಅಂತ? ನಾನು ಬಹಳ ಅಪಾಯಕಾರಿ ಮನುಷ್ಯ. ಒಂದೇ ಗುದ್ದಿಗೆ ಸಿಂಹವನ್ನು ಮುಗಿಸಿ ಬಿಡ್ತೇನೆ. ನಾನು ಬರೀ ಗಾಳಿ ಊದಿ ಮನುಷ್ಯನನ್ನು ಹಾರಿಸಿ ಬಿಡ್ತೀನಿ. ನೋಡ್ತೀಯಾ? ಇಲ್ಲಿ ನೋಡು. ಇವತ್ತಿನಿಂದ ನೀವು ನಾನು ಹೇಳಿದ ಹಾಗೆ ಮಾಡಬೇಕು, ತಪ್ಪದೆ. ಅಯ್ಯಯ್ಯ, ಅರೆ ಯಾರ್ದೋ ಮೀಸೆ ಬಿದ್ದಿದೆ. ಯಾರ ಮೀಸೆ? ಇಲ್ಲೇನ್ ಮಾಡ್ತಿದೆ? ಇದು ನನ್ನದು. ಬಟ್ ನೀವು ಹುಷಾರಾಗಿದ್ದೀರಲ್ಲ? ನೀವೆಲ್ಲ ಕಾನೂನು ಬಾಹಿರ ಕೆಲಸ ಮಾಡ್ತೀರಿ ಮತ್ತು ಸಮಾಜಕ್ಕೆ ಕಳಂಕ. ನೀವು ನನ್ನ ಗೆಳೆಯನಿಗೆ ಹೊಡೆದ್ರಾ? ನನ್ನ ಗೆಳೆಯನಿಗೆ ಹೊಡೆದ್ರೋ? ಬನ್ನಿ. Yes. I am Rainbow Man and I am the boss and you will go for toss. ಅಯ್ಯಯ್ಯ, ಕಾಪಾಡಿ. ಅರೆ ಮತ್ತೆ ಬಂತು. ಇಲ್ಲಿ ಎಡುತ್ತೀನಿ.
ಹೇಳಿ ಬಟ್ಟು ಬಾಸ್ ಬಾಸ್ ಇದಂತೂ ನೀವೇ ವಿನಾಶದ ಎರಡನೇ ಹೆಸರು ಶೇರ್ ಸಿಂಗ್. ಸಾರಿ ಬಾಸ್, ನಾವು ನಿಮ್ಮನ್ನ ಗುರುತಿಸ್ಲಿಲ್ಲ. ಆದ್ರೆ ನೀವು ಈ ರೀತಿ ವೇಷ ಯಾಕೆ ಹಾಕಿದಿರಿ ಬಾಸ್? ನೀವು ಮತ್ತು ಗಟ್ಟು ಬಟ್ಟು ಕೂಡ ನನ್ನನ್ನು ಗುರುತಿಸಲಿಲ್ಲ ಅಂದಮೇಲೆ ಬೇರೆಯವರು ಹೇಗೆ ಗುರುತಿಸ್ತಾರೆ? ಈಗ ನಾನು ರೈನ್ಬೋ ಮ್ಯಾನ್ ಆಗಿ ನಗರದಲ್ಲಿ ಕೊಳ್ಳೆ ಹೊಡಿತೀನಿ. ಪೊಲೀಸರು ರೈನ್ಬೋ ಮ್ಯಾನ್ ಅನ್ನ ಹುಡುಕ್ತಾರೆ. ಶೇರ್ ಸಿಂಗ್ ಅಂತ ಯಾರಿಗೂ ಸಂದೇಹ ಬರೋದಿಲ್ಲ. ಶೇರ್ ಸಿಂಗ್ ಒಬ್ಬ ಗೃಹಸ್ಥನಾಗಿ ತನ್ನ ಬದುಕನ್ನ ಸಾಗಿಸ್ತಾ ಹೋಗ್ತಾನೆ. ರೈನ್ಬೋ ಮ್ಯಾನ್ ಇಡೀ ನಗರದಲ್ಲಿ ಗುಲ್ಲೆಬ್ಬಿಸಿದ್ದಾನೆ. ಅವನು ರೈನ್ಬೋದಂತಹ ಬಣ್ಣ ಬಣ್ಣದಲ್ಲಿ ಬಂದು ಹಣ ಕೇಳ್ತಾನೆ. ರೈನ್ಬೋ ಮ್ಯಾನ್ ನ ಈ ವರ್ತನೆಯಿಂದ ನಗರವೇ ತೊಂದರೆಗೆ ಒಳಗಾಗಿದೆ. ಓಡಿ ಈ ಬ್ಯಾಗ್ನಲ್ಲಿ ಹಣ, ಚಿನ್ನ, ಬೆಳ್ಳಿ ಹಾಕ್ತಾ ಹೋಗಿ ನೀವು ಬದುಕಿ ಉಳಿತೀರಿ. ಕೊಡದಿದ್ರೆ ಜೀವನ ಎಲ್ಲ ಹೀಗೆ ಇರ್ತೀರಿ. ಈ ಬಣ್ಣ ನಾನು ಕೊಟ್ಟ ಸಾಬೂನಿನಿಂದಲೇ ಅಳಿದು ಹೋಗೋದು. ಈ ರ್ಯಾಂಬೋ ಮ್ಯಾನ್ ಅನ್ನು ಟ್ರ್ಯಾಪ್ ಮಾಡ್ಬೇಕಾಗತ್ತೆ ಬಟ್ಟು. ಮತ್ತೆ ಈ ಕೆಲಸಕ್ಕೆ ನಾವು ಮಂತ್ರಿಯವರ ಸಹಾಯ ಪಡಿಬೇಕಾಗುತ್ತೆ. ಗಟ್ಟೆ ಬಟ್ಟು, ನೀವು ಹೇಳಿದ್ರಿ ಅಂತ ನಾನು ವಿಶ್ರಾಂಪುರದ ಎಲ್ಲ ಶ್ರೀಮಂತರನ್ನು ಇಲ್ಲಿಗೆ ಕರೆಸ್ಬಿಟ್ಟಿದ್ದೇನೆ. ಆದ್ರೆ ನಿಮ್ಗೆ ಪಕ್ಕ ನಂಬಿಕೆ ಇದೆಯಲ್ಲ ರೈನ್ಬೋ ಮ್ಯಾನ್ ಇಲ್ಲಿ ಖಂಡಿತ ಬರ್ತಾನೆ ಅಂತ? ಹೌದು ಮಂತ್ರಿಯವರೇ, ಈಗ ವಿಶ್ರಾಂಪುರದ ಎಲ್ಲಾ ಶ್ರೀಮಂತ ಜನರು ಇಲ್ಲಿರ್ಬೇಕಾದ್ರೆ ಆಗ ರೇಂಬೋ ಮ್ಯಾನ್ ಕೂಡ ಖಂಡಿತ ಇಲ್ಲಿಗೆ ಬರಬಹುದು. ಆಗ ನಾವು ಅವನನ್ನು ಹಿಡ್ಕೊಳ್ಬಹುದು. ನಾನು ಇನ್ಸ್ಪೆಕ್ಟರ್ ಮನಮಾನಿ ಸೋಸ್ದಲೆ ಚಾಯ್ ಕುಡಿತೀನಿ. ಮಂತ್ರಿಗಳೇ, ನೀವು ಯಾವುದೇ ರೀತಿಯಲ್ಲಿ ಚಿಂತೆ ಮಾಡಬೇಡಿ. ರೈನ್ಬೋ ಮ್ಯಾನ್ ಯಾವಾಗ ಇಲ್ಲಿ ಬರ್ತಾನೆ ನಾನು ಅವನನ್ನ ಓಡಿ ಹೋಗಿ ಹಿಡ್ಕೊಂಡ್ಬಿಡ್ತೇನೆ. ಅಯ್ಯಯ್ಯ, ನನ್ ಸಿಕ್ಸನ್ಸ್ ಹೇಳತ್ತೆ ಇಲ್ಲಿ ಅಪಾಯ ಇದೆ, ಅಪಾಯ. ಗುಡ್ ಈವ್ನಿಂಗ್ ಲೇಡೀಸ್ ಅಂಡ್ ಜೆಂಟಲ್ಮೆನ್. ಈ ಪಾರ್ಟಿಯಲ್ಲಿ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಪಾರ್ಟಿಯ ಕಾರ್ಯಕ್ರಮ ಸ್ವಲ್ಪ ಬೇರೆ ರೀತಿಯಲ್ಲಿ ಪ್ರಾರಂಭಿಸೋಣ. ತಗೊಳ್ಳಿ. 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 ನೀವೆಲ್ಲ ನೋಡಿದ್ರಲ್ಲ, ಕಾನೂನು ತನ್ನ ಮುಖವನ್ನ ನನ್ನಿಂದ ಬಚಾವ್ ಮಾಡೋದಕ್ಕೆ ಆಗ್ಲಿಲ್ಲ. ನೀವೆಲ್ಲ ನಿಮ್ಮ ಮುಖವನ್ನ ಹೇಗೆ ರಕ್ಷಿಸ್ತೀರಿ? ಹೋಗಿ ವಾಶ್ ಬೇಸಿನ್ ಹೋಗಿ ಮುಖ ತೊಳ್ಕೊಂಡ್ ಬನ್ನಿ. ಅದು ಹೋಗಲ್ಲ ಅಂದ್ರೆ ನನ್ನ ಜನರ ಬ್ಯಾಗ್ನಲ್ಲಿ ಎಲ್ಲ ಚಿನ್ನ, ಬೆಳ್ಳಿ, ಒಡವೆ ಎಲ್ಲ ಹಾಕಿಬಿಡಿ. ನಾನ್ ನಿಮಗೆ ಒಂದು ಸಾಬೂನ್ ಕೊಡ್ತೀನಿ. ಅದರಿಂದ ಮುಖ ತೊಳೆದ್ರೆ ಹೋಗತ್ತೆ. ಇಲ್ಲ ಅಂದ್ರೆ ಇಡೀ ಜೀವನ ಹೀಗಿರ್ಬೇಕಾಗತ್ತೆ. ಬಣ್ಣದಲ್ಲಿ ಹಾಗೆ ಇರ್ತೀರಿ. ಇದನ್ನ ಕ್ಲೀನ್ ಮಾಡು ರೈನ್ಬೋ ಮ್ಯಾನ್, ಪ್ಲೀಸ್ ಇದನ್ನ ಕ್ಲೀನ್ ಮಾಡಿಬಿಡು. ಅರೆ, ನಾನು ಈ ರೀತಿ ಮುಖ ಇಟ್ಕೊಂಡು ಡ್ಯೂಟಿ ಹೇಗ್ ಮಾಡ್ಲಿ? ಹಾಗಾದ್ರೆ ನನಗಾಗಿ ಹಣ ಬೇಡು. ಅಣ್ಣ, ಕೇಳಕ್ಕೆ ಶುರು ಮಾಡು. ಬೇಡು. ಮೇಲ್ನವನ ಹೆಸರಲ್ಲಿ ನೀಡಿ. ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿಯರೇ ಹೇಳಿ, ಯಾರಾದ್ರೂ ರೂಪಾಯಿ ಕೊಡಿ, ಚಿನ್ನ ಬೆಳ್ಳಿ ಕೊಡಿ, ಮೇಲ್ನವನ ಹೆಸರಲ್ಲಿ ಕೊಟ್ಬಿಡಿ. ಇನ್ಸ್ಪೆಕ್ಟರ್ ಮನ್ಮಾನಿ, ಪೊಲೀಸ್ ಆಗಿ ಒಬ್ಬ ದರೋಡೆಕೋರನಾಗಿ ಹಣ ಕೇಳ್ತೀರಲ್ಲ, ನಾಚಿಕೆ ಆಗೋಲ್ಲ ನಿಮ್ಗೆ? ವೆರಿ ಗುಡ್. ನೀವಿಬ್ಬರು ಸಹ ಮನ್ಮಾನಿಯ ಬದಲಾಗಿ ನನಗಾಗಿ ಹಣ ಒಟ್ಟುಗೂಡಿಸ್ತೀರಿ. ಇಲ್ಲ ಅಂದ್ರೆ ನಿಮಗೂ ಇದೇ ಸ್ಥಿತಿ ಬರುತ್ತೆ. ನೋಡಿ, ನಾವು ಕೆಟ್ಟ ಕೆಲಸ ಮತ್ತು ಕೆಟ್ಟ ಜನರಿಗೆ ಯಾವತ್ತೂ ಸಹಾಯ ಮಾಡಲ್ಲ. ಅಲ್ಲಿ ನೋಡಿ ಹಕ್ಕಿ. ಎಲ್ಲಿದೆ ಅಣ್ಣ?
ನೀವೆಲ್ಲ ಹೋಗಿ ಬಿಡಬೇಡಿ ಅವರನ್ನ, ಹೋಗಿ. ಬನ್ನಿ, ಒಬ್ಬೊಬ್ಬರನ್ನೇ ನೋಡ್ಕೋತೀನಿ. ಸಾಬೂನ್ ತೆಗೋ. ಒಟ್ಟು ನೀವಿಬ್ರು ನನ್ನ ಹಾನಿಗೆ ಅಡ್ಡವಾಗಿ ಬಂದಿದ್ದೀರಿ. ಇದಕ್ಕೆ ನಿಮಗೆ ಶಿಕ್ಷೆ ಕೊಡ್ತೀನಿ. ಕೇಳಿ, ಎಲ್ರೂ ಕಿವಿಗೊಟ್ಟು ಕೇಳಿ. ನೀವು ಗಟ್ಟುಬಟ್ಟುವನ್ನ ನನ್ನ ವಶಕ್ಕೆ ಒಪ್ಪಿಸಿದ್ರೆ ನಾನು ನಿಮ್ಮೆಲ್ಲರನ್ನ ಸರಿಪಡಿಸ್ತೀನಿ, ಮತ್ತಿಲ್ಲಿಂದ ಹೋಗ್ತೀನಿ ಕೂಡ. ಇಲ್ಲ ಅಂದ್ರೆ ಪೂರ್ತಿ ವಿಶ್ರಾಂಪುರಾಚಾರ್ಯನ್ನ ಹೀಗೆ ಮಾಡ್ತೀನಿ. ಮಂತ್ರಿಗಳೇ, ಈ ಗಟ್ಟು ಬಟ್ಟುವಿಗಾಗಿ ನಾವು ಪೂರ್ಣ ನಗರವನ್ನ ಅಪಾಯದಲ್ಲಿ ಇಡ್ಲಿಕ್ಕಾಗೋದಿಲ್ಲ. ನಡೀರಿ, ಅವರನ್ನ ಹಿಡಿದು ರೈನ್ಬೋ ಮ್ಯಾನ್ಗೆ ಒಪ್ಪಿಸ್ಬಿಡಿ. ಅಯ್ಯೋ, ಇದೇನು ಸಮಸ್ಯೆ? ಎಲ್ಲರೂ ನಮ್ಮ ಕೆಲವರು ಗಟ್ಟು ಬಟ್ಟುನ ಹಿಡಿಯೋ ಹೊತ್ನಲ್ಲಿ ಇನ್ನುಳಿದವರು ಊಟಕ್ಕೆ ಬನ್ನಿ, ಇಲ್ಲ ಅಂದ್ರೆ ಊಟ ತಣ್ಣದಾಗುತ್ತೆ. ಬನ್ನಿ ಬನ್ನಿ, ಊಟ ಮಾಡಿ, ಇಲ್ಲಾಂದ್ರೆ ಊಟ ತಣ್ಣಗಾಗ್ಬಹುದು. ಈಗ ಬಿಸಿ ಆಗಿದೆ, ತಾಜಾ, ಎಲ್ರಿಗೂ ಸಿಗುತ್ತೆ. ಎಲ್ರಿಗೂ ಸಿಗುತ್ತೆ, ಆರಾಮವಾಗಿ. ನುಗ್ಗಲ್ ಬೇಡ. ಇವರೇ ಗಟ್ಟುಬಟ್ಟು, ಅವರೇ ಗಟ್ಟುಬಟ್ಟು, ಹಿಡ್ಕೊಳ್ಳಿ ಅವರನ್ನ. ಇವತ್ತು ಅವರಿಗೆ ತಿಳಿತೆ ವಿನಾಶದ ಇನ್ನೊಂದು ಹೆಸರು ಶೇರ್ ಸಿಂಗ್ ಅಂತ. ನಾನು ಹೇಳಿದ್ದು ವಿನಾಶದ ಇನ್ನೊಂದು ಹೆಸರು ರೈನ್ಬೋ ಮ್ಯಾನ್ ಅಂತ. ಅಯ್ಯಯ್ಯ, ಅರೆ ಇದು ಶೇರ್ ಸಿಂಗ್ ತನ್ನ ವೇಷ ಬದಲಾಯಿಸಿ ಎಲ್ಲರನ್ನೂ ಗೂಬೆ ಮಾಡಿಸ್ತಿದ್ದಾನೆ. ಅರೆ ಇವರು ವೇಟರ್ಸ್ ಅಲ್ಲ, ಗಟ್ಟು ಬಟ್ಟು. ಹಿಡ್ಕೊಳ್ಳಿ. ಅರೆ ಎಲ್ಲಿ ಹೊಡ್ತಿದ್ದೀರಿ? ನಿಲ್ಲಿ. ಬೇಗ ಬೇಗ ಓಡೋಣ ಬಟ್ಟು. ಬನ್ನಿ. ಈ ತಂಪು ಹವಾಮಾನದಲ್ಲಿ ಬೆಚ್ಚಗಿನ ಅನುಭವ ಎಲ್ಲಿಂದ ಆಗ್ತಿದೆ? ಮತ್ತೆ ನೋಡು, ಎಷ್ಟೊಂದು ಚೆನ್ನಾಗಿದೆ. ನಿಮಗೆ ಇಷ್ಟ ಆಗ್ಲಿಕ್ಕಿಲ್ಲ, ನೀವು ಹಿಂದೆ ನೋಡಿ ಬಾಸ್. ತಿರುಗ್ತೇರಿ ಬಟ್ಟು. ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ, ನಾನು ಹೇಳ್ತಿದ್ದೀನಿ, ನಿಂತ್ಕೊಳ್ಳಿ, ಇಲ್ಲ ಅಂದ್ರೆ ನಾನು ನಿಮ್ಮನ್ನ. ಇದೇನಾಯ್ತು ಸಾಹೇಬ್ರೆ? ಸಾಹೇಬ್ರೆ, ನನಗೇನಾದ್ರೂ ಆದ್ರೆ ನಿಮ್ಗೆ ಚಹಾ ಕುಡಿಸೋದು ಯಾರು ಸಾಹೇಬ್ರೆ? ಹೋಗೋಣ. ಅರೆ ಸಿಕ್ಕಾಕೊಂಡ್ವಿ. ಅರೆ ಇನ್ನೆಲ್ಲಿಗೆ ಹೋಗುದು? ಓಯ್ ನಿಂತ್ಕೊಳ್ಳಿ, ಕಾನೂನಿನ ಕಾಲು ತುಂಬಾ ಉದ್ದ ಇರುತ್ತೆ, ನಿಮ್ಮನ್ನ ಓಡಿ ಬಂದು ಹಿಡ್ಕೊಳ್ತೇವೆ. ಅವ್ರನ್ನ ಓಡಕ್ಕೆ ಬಿಡಬೇಡಿ, ಅವ್ರನ್ನ ರ್ಯಾಂಬೋ ಮ್ಯಾನ್ಗೆ ವಶಕ್ಕೆ ಒಪ್ಪಿಸಿ.
ಅರೆ ಕತ್ತೆ ಅಣ್ಣ, ನಿಮಗೆ ಕುದುರೆ ಆಗಿ ಓಡೋಕೆ ಬರೋದೇ ಇಲ್ಲ ಅಂತ ಕೇಳಿದೆ. ನೋಡಿ, ಇವತ್ತು ನಿಮ್ಮ ಮರ್ಯಾದೆಯ ಪ್ರಶ್ನೆ. ಇವತ್ತು ನೀವು ಹಾಗೆ ಓಡ್ಬೇಕು, ಹೇಗೆ ಓಡ್ಬೇಕು ಅಂದ್ರೆ ನಾಳೆ ಮಂದಿ ಎಲ್ಲ ರೇಸ್ನಲ್ಲಿ ಕುದುರೆಗಳ ಬದಲಾಗಿ ನಿಮ್ಮನ್ನೇ ಓಡಿಸ್ಬೇಕು. ನಿಬ್ಬಣದಲ್ಲಿ ಮದುಮಗನನ್ನು ಕುದುರೆ ಬದಲಾಗಿ ನಿಮ್ಮ ಮೇಲೆ ಕುತ್ಕೊಂಡು ಹೋಗ್ಬೇಕು. ಏನು ಯೋಚನೆ ಮಾಡ್ತಾ ಇದ್ದೀರಿ? ಓ ಹಾಗ ನೋಡಿ ನಾನು ಹೇಗೆ ಓಡ್ತೀನಿ ಅಂತ. ನಿಂತ್ಕೊಳ್ಳಿ, ಇದು ನನ್ನ ಆರ್ಡರ್, ಆದೇಶ, ನನ್ನ ಅಪ್ಪಣೆ. ಖಮೋಶ್! ಓಹೋ, ಇದೇನ್ ಮಾಡ್ತಿದ್ದೀರಿ? ಓಡಿ, ನಿಲ್ಬೇಡಿ. ಯಾವತ್ತು ಕುದುರೆ ಹಾಗೆ ಓಡೋದಕ್ಕಾಗೋದಿಲ್ಲ. ಡೋಂಟ್ ಅಂಡರ್ ಎಸ್ಟಿಮೇಟ್ ದಿ ಪವರ್ ಆಫ್ ಕಾಮನ್ ಕತ್ತೆ. ಇಲ್ಲ ಕಣೋ. ಥ್ಯಾಂಕ್ ಯು ಡಾಂಕಿ ಅಣ್ಣ, ನೀವು ನಿಜಕ್ಕೂ ನಮ್ಮ ಮರ್ಯಾದೆ ಉಳಿಸಿದ್ರಿ. ಹೀಗೋ ಕಥೆ. ರೈನ್ಬೋ ಮ್ಯಾನ್ ಗುಲ್ಲೆಬ್ಬಿಸಿದ್ದಾನೆ. ಹಾ, ಅರೆ ಹಾ, ಬಹಳ ಹಸಿವಾಗಿತ್ತು. ಸ್ಯಾಂಡ್ವಿಚ್. ಅರೆ ಇದೇನು, ಇಲ್ಲಿ ಒಂದು ಸ್ಯಾಂಡ್ವಿಚ್ ಕೂಡ ತಿನ್ನಾಗಿಲ್ಲ. ಬಟವಾಡಿಕೆ ಸರ್, ಸ್ವಲ್ಪ ಹೆಲ್ಪ್ ಮಾಡಿ ಪ್ಲೀಸ್. ನಿಮ್ಗಂತೂ ನಾವೆಲ್ಲ ಹೇಳಿದ್ದೀವಿ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನೋಡಿ ನನ್ನ ಆವಿಷ್ಕಾರ. ತಗೊಳ್ಳಿ, ರೆಡ್ ಗನ್. ಇದರಿಂದ ಫೈರ್ ಮಾಡಿದ್ರೆ ಮುಂದಿರೋರ ಮುಖ ರೆಡ್ ಆಗುತ್ತೆ. ಆಮೇಲೆ ವರ್ಕ್ ಆಸ್ ದ ಪ್ಲಾನ್. ಅರೆ ಏನು ಹೇಳ್ತೀರಿ? ನಿಜವಾಗ್ಲೂ ಈ ಗನ್ನಿನಿಂದ ಮುಂದಿನವರ ಮುಖ ಕೆಂಪಗಾಗತ್ತಾ? ನಂಬಿಕೆ ಬಂತಲ್ಲ. ಥ್ಯಾಂಕ್ ಯು ಸರ್ ಬಟವಾಡಿಕರ್. ಇದನ್ನ ಮಗುಗೆ ತಿನ್ನೋಕೆ ಕೊಡಿ. ಇದನ್ನ ನಮ್ಮ ವಶಕ್ಕೆ ಒಪ್ಪಿಸಿದ್ರೆ ನಾವು ಹೋಗ್ತೀವಿ. ರ್ಯಾಂಬೋ ಮ್ಯಾನ್ ಅನ್ನು ಸಹ ನಮ್ಮ ಜೊತೆಗೆ ಕರ್ಕೊಂಡು ಹೋಗ್ತೀವಿ. ನಾವು ರ್ಯಾಂಬೋ ಮ್ಯಾನ್ ಅನ್ನು ಹುಡುಕ್ತಿದ್ದೀವಿ. ನೀವು ಅವನನ್ನು ನಮಗೆ ಒಪ್ಪಿಸಿ, ನಾವು ರ್ಯಾಂಬೋ ಮ್ಯಾನ್ ಅನ್ನು ಕರ್ಕೊಂಡು ಹೋಗ್ತೀವಿ. ಮತ್ತೆ ನಿಮ್ಮೆಲ್ಲರ ಮುಖ ಕ್ಲೀನ್ ಮಾಡ್ತೀವಿ. ಬನ್ನಿ ಎಲ್ಲ ರ್ಯಾಮೋ ಮ್ಯಾನ್ ಅನ್ನು ಹುಡ್ಕೋಣ. ಅದರಿಂದ ಬಣ್ಣದ ಈ ಮುಖವನ್ನು ಸ್ವಚ್ಛಗೊಳಿಸಬಹುದು. ಅವನು ಶೇರ್ ಸಿಂಗ್ ಡೆನ್ ನಲ್ಲಿ ಸಿಗ್ತಾನೆ. ನೋಡಿದ್ರ ನನ್ನ ಬುದ್ಧಿವಂತಿಕೆ, ನೋಡಿದ್ರ ಚಾಲಾಕಿ ನನ್ನ ಚಿಕ್ಕಮ್ಮನ ಹೆಸರು. ಏನ್ ಮಾಡಿದೆ ಅಂದ್ರೆ ಜನರು ಗಟ್ಟು ಬಟ್ಟುವನ್ನ ಹಿಡಿದು ನನ್ನ ಮುಂದೆ ಈಗ ತಂದು ನಿಲ್ಲಿಸ್ತಾರೆ, ಕರ್ಕೊಂಡ್ಬರ್ತಾರೆ. ನಮ್ಗೆ ಈಗಷ್ಟೇ ಸಿಕ್ಕಿದ ಸುದ್ದಿ ನೋಡಿ. ನಾವು ಶೇರ್ ಸಿಂಗ್ ಅನ್ನು ಹುಡುಕ್ತಿದ್ದೀವಿ. ಅವನನ್ನು ನಮ್ಮ ವಶಕ್ಕೆ ಒಪ್ಪಿಸಿದ್ರೆ ನಾವು ಇಲ್ಲಿಂದ ಹೋಗ್ತೀವಿ. ಮತ್ತೆ ರ್ಯಾಂಬೋ ಮ್ಯಾನ್ ಅನ್ನು ನಮ್ಮ ಜೊತೆ ಕರ್ಕೊಂಡು ಹೋಗ್ತೀವಿ. ಈ ರೆಡ್ ಮ್ಯಾನ್ ಯಾರು? ಇಲ್ಲಿಂದ ಬಂದ? ನನ್ನ ಮೇಲೆ ಏನು ವೈರತ್ವ? ಮತ್ತಲ್ಲಿಂದ ಓಡ್ಕೊಂಡು ಹೋಗೋಣ. ಈಗ ಓಡಿ ಹೋಗೋಣ. ಇಲ್ಲಿಂದ ಓಡೋದೇ ಒಳ್ಳೇದು. ಬಾಯ ಓಡಿ ಇಲ್ಲಿಂದ. ನಿಂತ್ಕೊಳ್ಳಿ ಅಣ್ಣ. ನಿಂತ್ಕೊಳ್ಳಿ ಬಾಸ್. ಎಲ್ಲಿ ಹೋಗಲಿ, ಎಲ್ಲಿ ಓಡ್ಲಿ? ಅವನನ್ನು ಬಿಡಬಾರ್ದು. ಗೌರವದಿಂದ ನಡೆದರೆ ಬಹುಶಃ ಪಾರಾಗ್ಬಹುದು. ಓಡು. ಬಾಸ್. ಸರಿ, ಯಾರಾದ್ರೂ ನಮ್ಮವರು ಸಿಕ್ಕಿದ್ರಲ್ಲ. ಹಣ್ಣು ತಿನ್ನಿ. ಯಾರಿದ್ದಾರೆ? ತಗೊಳ್ಳಿ.
ನೀನು ರೆಡ್ ಮ್ಯಾನ್ ನೀನು. ನನ್ನಲ್ಲಿ ಏನು ವೈರತ್ವ? ಜನರನ್ನು ನನ್ನ ಹಿಂದೆ ಯಾಕೆ ಬಿಟ್ಟಿದೆ? ನೋಡಿ ನೀವು ದರೋಡೆಕೋರರು, ನಾನು ಕೂಡ ದರೋಡೆಕೋರ. ಅಂದ್ರೆ ಕಳ್ಳ ಅಣ್ಣ ತಮ್ಮಂದಿರ ಹಾಗೆ. ನೋಡಿ, ನಾನ್ ನಿಮಗೆ ಹೇಳಿದ್ದೇನೆ, ನಾವು ಕೆಟ್ಟ ಕೆಲಸ ಮತ್ತು ಕೆಟ್ಟ ಜನರ ಜೊತೆ ಯಾವತ್ತಿರೋಲ್ಲ ಅಂತ. ಬಾಸ್, ಇವರಂತೂ ಗಟ್ಟು ಬಟ್ಟು ಬಾಸ್. ಸರಿಯಾಗಿ ನೋಡಿ ಬಾಸ್. ನನಗೆ ಗೊತ್ತು, ಸುಮ್ಮನೆ ಇರು. ನನಗೆ ಇವತ್ತು ತಿಳಿಬಹುದು, ವಿನಾಶದ ಇನ್ನೊಂದು ಹೆಸರು ಶೇರ್ ಸಿಂಗ್ ಅಂತ. ಅಂದ್ರೆ ಮೊದಲನೇ ಹೆಸರು ಯಾರ್ದು ಬಾಸ್? ಕ್ಷಣ ಸಿಂಹ ಮಾತನಾಡುವಾಗ ಮಧ್ಯೆ ನರಿ ಕೂಗಬಾರದು. ನಾನಿದ್ದೇನೆ. ಸರಿ, ಬಾಳೆಹಣ್ಣೆ ಅಟ್ಯಾಕ್ಗೆ ಸಿದ್ಧರಾಗಿ ಬಟ್ಟು. ಭಯ, ನೀವು ಇಲ್ಲಿ ಸೇಬು ತಿನ್ನೋದಕ್ಕೆ ಬಂದಿದ್ದಲ್ಲ, ದಾಳಿ ಮಾಡಿ. ಫೈರ್ ತಿಂತಾನೆ ಇರ್ತೀರಾ, ದಾಳಿನೂ ಮಾಡ್ತೀರಾ. ಹೊಟ್ಟೆ ತುಂಬಲಿಲ್ಲ ಬಾಸ್. ನೀವು ಏನ್ ಹೇಳ್ತೀರಿ? ಬಾಯ್ ಬಿಟ್ಟು ಹೇಳಿ ಅದನ್ನ. ನೀವೇನ್ ಹೇಳ್ತೀರಾ? ಬಾಯ್ ಬಿಟ್ಟು ಮಾತನಾಡಿ. ಬಾಯ್ ಬಾಯ್. ಬಿಡೋದಿಲ್ಲ. ಅರೆ ವಾ, ಫ್ರೂಟ್ ಸಲಾಡ್ ಯಾರಿಗೆ ಬೇಕು? ಬನ್ನಿ. ನಾನು ತಿಂತೀನಿ. ತಿನ್ನಿ. ಸಾಲ್ಟ್ ಪೆಪ್ಪರ್ ಏನಾದ್ರೂ ಬೇಕಾ? ಸ್ವಲ್ಪ ನಮಗೂ ಕೊಡಿ ಮತ್ತೆ. ಅರೇ ಮಹಾಮೂರ್ಖರೇ, ಇಲ್ಲಿ ನಾವು ಫ್ರೂಟ್ ಸಲಾಡ್ ತಿನ್ನೋದಕ್ಕೆ ಬಂದಿದ್ದಲ್ಲ, ಫೈಟ್ ಮಾಡೋದಕ್ಕೆ ಬಂದಿದ್ದು. ಫೈಟ್ ಮಾಡಿ. ಗಟ್ಟು, ಬಿಡಿ ನನ್ನನ್ನು, ಬಿಡಿ. ಬುಗ್ರಿ ಆಗಿ ತಿರುಗ್ತಾ ಇದ್ದಾನೆ. ಓಕೆ, ನೆಕ್ಸ್ಟ್ ನಂಬರ್ ಯಾರ್ದು? ಬೇಡ ಬೇಡ. ಹೋಗು, ನೀನು ಹೋಗು. ಬುಗ್ರಿ ಆದ. ಈಗ ನಿಮ್ಮ ಸರದಿ. ಬಾಯ ಬುಗ್ರಿ ಆದ. ಗಟ್ಟು ಬಟ್ಟುವಿನ ಗೆಳೆತನ, ಶತ್ರುಗಳ ಪತನ. ಓಡಿ. ನನ್ನನ್ನು ಕರ್ಕೊಂಡು ಹೋಗಿ. ನಾನು ನಿಮ್ಮ ಬಾಸ್. ನನ್ನನ್ನು ಜೊತೆಗೆ ಕರ್ಕೊಂಡು ಹೋಗಿ. ತಗೊಳ್ಳಿ ಬಾಸ್. ಬಾಯ್ ಗಟ್ಟು ಬಟ್ಟು. ಮತ್ತೆ ಭೇಟಿಯಾಗೋಣ. ಅಣ್ಣ, ನಿಮ್ಮ ಬಾಸ್ ಅಂತ ಏನು ಅದ್ಭುತವಾಗಿ ಹಾಡ್ತಿದ್ದಾರೆ. ಚಪ್ಪಾಳಿ ತಟ್ಟಿ ಇವರಿಗೆ ಹುಮ್ಮಸ್ಸು ತುಂಬಿ. ನೀವು ನಮ್ಮನ್ನು ನೋಡಿ ನಾವು ವಿರೋಧಿಗಳಾಗಿ ಕೂಡ ಹುಮ್ಮಸ್ಸು ತುಂಬ್ತಾ ಇದ್ದೀವಿ. Kamosh! You are under arrest!